ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಈ ಒಂದು ಪ್ರಕರಣ. ಇದೀಗ ಬಳ್ಳಾರಿ ಗಲಭೆ ಪ್ರಕರಣ ತಿರುವನ್ನ ಮತ್ತೊಮ್ಮೆ ಪಡೆದುಕೊಂಡಿರುವಂತದ್ದು. ಪೊಲೀಸರ ವಿರುದ್ಧವೇ ಜನಾರ್ದನ್ ರೆಡ್ಡಿ ಆರೋಪವನ್ನ ಮಾಡ್ತಿದ್ದಾರಾ? ಗಲಭೆ ಅಧಿಕಾರಿಗಳ ನೇರ ಕಾರಣ ಅಂತ ರೆಡ್ಡಿ ದೂರನ್ನ ಕೂಡ ಕೊಟ್ಟಿದ್ದಾರೆ. ಗಲಭೆಗೆ ಅಧಿಕಾರಿಗಳೇ ನೇರ ಕಾರಣ ಅಂತ ಇದೀಗ ಜನಾರ್ದನ್ ರೆಡ್ಡಿ ಹೇಳ್ತಾ ಇರುವಂತದ್ದು. ಬಳ್ಳಾರಿ ಎಎಸ್ಪಿ ರವಿಕುಮಾರ್, ಡಿಎಸ್ಪಿ ಚಂದ್ರಕಾಂತ, ನಂದರೆಡ್ಡಿ ಹಾಗೂ ಶಾಸಕ ಭರತ್ ರೆಡ್ಡಿ ಮೇಲೆ ಜನಾರ್ದನ್ ರೆಡ್ಡಿ ದೂರನ್ನ ಕೂಡ ಕೊಟ್ಟಿದ್ದಾರೆ. ರೆಡ್ಡಿ ನೀಡಿದ ಕೇಸ್ ಇದೀಗ ಎಫ್ಐಆರ್ ಮಾಡ್ತಾ ಇಲ್ಲ ಅಂತ ಆಕ್ರೋಶವನ್ನ ಕೂಡ ಹೊರಹಾಕಲಾಗ್ತಾ ಇರುವಂತದ್ದು. ರೆಡ್ಡಿ ನೀಡಿದ ಕೇಸನ್ನ ಎಫ್ಐಆರ್ ಮಾಡ್ತಿಲ್ಲ ಅಂತ ಆಕ್ರೋಶವನ್ನ ಕೂಡ ಹೊರಹಾಕಲಾಗ್ತಾ ಇದೆ. ಬಳ್ಳಾರಿ ದೂಸ್ಪೇಟೆ ಠಾಣೆಗೆ ದೂರನ್ನ ನೀಡಿದ್ರು ಜನಾರ್ದನ್ ರೆಡ್ಡಿ. ಘಟನೆ ವಿವರವಾಗಿ ಸಹಿತವಾಗಿ ದೂರನ್ನ ಕೂಡ ಕೊಟ್ಟಿದ್ರು ಜನಾರ್ದನ್ ರೆಡ್ಡಿ. ಆದ್ರೂ ಕೂಡ ಕೇಸ್ ದಾಖಲು ಮಾಡಿಕೊಳ್ತಾ ಇಲ್ಲ. ಅಧಿಕಾರಿಗಳು ಹಿಂದೇಟನ್ನ ಹಾಕ್ತಾ ಇದ್ದಾರೆ ಕೇಸ್ ಮಾಡಿಕೊಳ್ಳಲು. ಜನವರಿ 6ರಂದು 3 ಮೇಲೆ ದೂರು ಕೊಟ್ಟಿದ್ದೇನೆ, ಆದ್ರೂ ಕೂಡ ಕೇಸ್ ಆಗಿಲ್ಲ. ಪೊಲೀಸರ ವಿರುದ್ಧವೇ ಇದೀಗ ಜನಾರ್ದನ್ ರೆಡ್ಡಿ ಆರೋಪವನ್ನ ಮಾಡ್ತಿದ್ದಾರೆ. ಎಫ್ಐಆರ್ ಮಾಡದೆ ಹಿಂಬರಹ ನೀಡಿದ್ದಾರೆ ಅಂತ ಆಕ್ರೋಶವನ್ನ ಕೂಡ ಹೊರಹಾಕ್ತಿದ್ದಾರೆ. ಬಳ್ಳಾರಿ ಎಎಸ್ಪಿ ರವಿಕುಮಾರ್, ಡಿಎಸ್ಪಿ ಚಂದ್ರಕಾಂತ್, ನಂದರೆಡ್ಡಿ ಇವರೆಲ್ಲರ ವಿರುದ್ಧ ಇದೀಗ ಆಕ್ರೋಶವನ್ನ ಹೊರಹಾಕ್ತಾ ಇರುವುದು ಜನಾರ್ದನ್ ರೆಡ್ಡಿ. ಶಾಸಕ ಭರತ್ ರೆಡ್ಡಿ ಮೇಲೆ ಕೂಡ ಜನಾರ್ದನ್ ರೆಡ್ಡಿ ದೂರನ್ನ ಕೂಡ ಕೊಟ್ಟಿದ್ರು. ದೂರನ್ನ ಕೊಟ್ಟರೂ ಕೂಡ ಕೇಸನ್ನ ದಾಖಲು ಮಾಡಿಲ್ಲ. ರೆಡ್ಡಿ ನೀಡಿದ ಕೇಸ್ ಎಫ್ಐಆರ್ ಮಾಡ್ತಿಲ್ಲ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಎಫ್ಐಆರ್ ಮಾಡದೆ ಹಿಂಬರಹವನ್ನ ನೀಡಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಾನು ಕೇಸ್ ಮಾಡಿದ್ರೆ ಹಿಂಬರಹವನ್ನ ಕೊಡ್ತಿದ್ರ? ಈಗಾಗಲೇ ನೀಡಿದ ಕಂಪ್ಲೇಂಟ್ ಅನ್ವಯವಾಗಿ ಇದನ್ನು ಕೂಡ ಪರಿಗಣಿಸಬೇಕಾಗಿತ್ತು. ಪೊಲೀಸರು ಹಿಂಬರಹವನ್ನ ಬರ್ಕೊಂಡಿದ್ದಾರೆ. ನಾನ್ ಕೊಟ್ಟ ದೂರು ಬೇರೆ, ಅವರು ಹಿಂಬರಹ ಕೊಟ್ಟಿದ್ದೆ ಬೇರೆ ಅಂತ ಜನಾರ್ದನ್ ರೆಡ್ಡಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಬಳ್ಳಾರಿ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಇದೀಗ ಜನಾರ್ದನ್ ರೆಡ್ಡಿ ಪೊಲೀಸರ ವಿರುದ್ಧವೇ ಆರೋಪವನ್ನ ಮಾಡ್ತಿದ್ದಾರೆ. ಏನಾಯ್ತು, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ಏನೊಂದು ವಾಲ್ಮೀಕಿ ಪುತ್ಥಳಿ ಅನಾವರಣದ ಬ್ಯಾನರ್ ಗಲಾಟೆ ದಿನದಿಂದ ದಿನಕ್ಕೆ ಒಂದು ತಿರುವನ್ನ ಪಡೆದುಕೊಳ್ತಾ ಇರತಕ್ಕಂಥದ್ದು ಅಂತೂ ಸತ್ಯ. ಯಾಕಂತಂದ್ರೆ ಈ ಗಣಿನಾಡು ಬಳ್ಳಾರಿಯಲ್ಲಿ ಈ ಜಗಳ ನಿಲ್ಲುವಂತ ಸೂಚನೆಗಳು ಇನ್ನೂ ಕಾಣ್ತಾ ಇಲ್ಲ. ಯಾಕಂದ್ರೆ ದಿನವೂ ಕೂಡ ಒಂದೊಂದು ವಿಚಾರವಾಗಿ ಪೊಲೀಸ್ ಠಾಣೆ ಮೆಟ್ಟಲು ಇರತಕ್ಕಂತ ಪ್ರಸಂಗಗಳು ನಡೀತಾ ಇರ್ತಕ್ಕಂಥದ್ದು. ಇದೀಗ ಏನು ಗಂಗಾವತಿ ಶಾಸಕ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಅವರು ಈ ಒಂದು ಘಟನೆಗೆ ಈ ಘಟನೆ ಏನು ಮೊನ್ನೆ ಗುಂಪು ಗಲಭೆ ಆಯಿತು, ಇದಕ್ಕೆಲ್ಲ ಸಂಪೂರ್ಣ ಕಾರಣವಾಗಿರ್ತಕ್ಕಂಥದ್ದು ಅಡಿಷನಲ್ ಎಸ್ಪಿ ರವಿಕುಮಾರ್ ಹಾಗೂ ಮತ್ತೆ ಡಿವೈಎಸ್ಪಿ ಬಳ್ಳಾರಿಯ ಸಿಟಿ ಡಿವೈಎಸ್ಪಿ ಇದಕ್ಕೆ ಕಾರಣರಾಗಿದ್ದಾರೆ. ಅದಲ್ಲದೆ ಇದಕ್ಕೆಲ್ಲ ಪ್ರಚೋದನೆ ಮಾಡಿರ್ತಕ್ಕಂಥದ್ದು ನಗರ ಶಾಸಕ ನಾರಾ ಭರತ್ ರೆಡ್ಡಿ. ಹಾಗಾಗಿ ಬಳ್ಳಾರಿಯ ಅಡಿಷನಲ್ ಎಸ್ಪಿ ರವಿಕುಮಾರ್, ಡಿವೈಎಸ್ಪಿ ನಂದಕುಮಾರ್ ರೆಡ್ಡಿ ಹಾಗೂ ನಾರಾ ಭರತ್ ರೆಡ್ಡಿ ಇವರುಗಳ ಮೇಲೆ ದೂರನ್ನ ಈಗಾಗಲೇ ಜನವರಿ 6ನೇ ತಾರೀಕಿನಂದೇ ಪೊಲೀಸ್ ಠಾಣೆಯಲ್ಲಿ ಇವರು ಮೂವರುಗಳ ಮೇಲೆ ಕೇಸನ್ನ ನೀಡಿರ್ತಕ್ಕಂಥದ್ದು. ಕೇಸು ನೀಡಿದ್ರು ಕೂಡ ನಮಗೆ ಪೊಲೀಸರು ಕೇಸನ್ನು ದಾಖಲಿಸಿಕೊಳ್ಳದೆ ನಮಗೆ ಹಿಂಬರಹವನ್ನ ಕೊಡ್ತಾ ಇದ್ದಾರೆ. ನಾವು ಕೊಟ್ಟಂತ ದೂರು ಕಂಪ್ಲೇಂಟೇ ಬೇರೆ, ಇವರು ಕೊಡ್ತಿರ್ತಕ್ಕಂಥ ಹಿಂಬರಹನೇ ಬೇರೆ, ಒಂದಕ್ಕೂ ತಾಳೆ ಆಗ್ತಿಲ್ಲ. ಇವರು ಪೊಲೀಸರು ಏನಂದ್ರೆ ನಾರಾ ಭರತ್ ರೆಡ್ಡಿ ಹಾಗೂ ಏನು ಅಡಿಷನಲ್ ಎಸ್ಪಿ ರವಿಕುಮಾರ್ ಮತ್ತೆ ಡಿವೈಎಸ್ಪಿ ನಂದಕುಮಾರ್ ರೆಡ್ಡಿ ಇವರನ್ನ ರಕ್ಷಿಸುವಂತ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ನಾನು ನ್ಯಾಯಾಲಯದ ಮೆಟ್ಟಿಲನ್ನ ಏರ್ತೇನೆ. ನನಗೆ ನ್ಯಾಯ ದೇವತೆಯಿಂದ ನ್ಯಾಯ ಸಿಗ್ತಕ್ಕಂಥ ವಿಶ್ವಾಸವಿದೆ. ಈ ಒಂದು ಪ್ರಕರಣದಲ್ಲಿ ಇವರು ಮೂವರುಗಳನ್ನ ಮೇಲೆ ಕೇಸು ದಾಖಲಾಗುವವರೆಗೆ ನಾನು ಕಾನೂನು ಹೋರಾಟವನ್ನ ಮಾಡ್ತೇನೆ ಅಂತ ಹೇಳಿ ಇದೀಗ ಅವರು ನ್ಯಾಯಾಲಯದ ಮೂಲಕ ಒಂದು ಪ್ರೈವೇಟ್ ಕೇಸನ್ನ ಹಾಕ್ಲಿಕ್ಕೆ ಈಗ ಜನಾರ್ದನ್ ರೆಡ್ಡಿ ಅವರು ಮುಂದಾಗಿರತಕ್ಕಂಥದ್ದು. ಸುಕನ್ಯಾ, ಎಸ್ ನಾಗರಾಜ್, ಎಲ್ಲೋ ಒಂದ್ ಕಡೆ ನಾರಾ ಭರತ್ ರೆಡ್ಡಿ ಕೊಟ್ಟಿರುವಂತ ಕೇಸನ್ನ ಅಥವಾ ದೂರನ್ನ ದಾಖಲು ಮಾಡ್ಕೊಂಡಿದ್ದಾರೆ ಪೊಲೀಸ್ನವರು. ಆದ್ರೆ ಜನಾರ್ದನ್ ರೆಡ್ಡಿ ಕೊಟ್ಟಿರುವಂತ ದೂರನ್ನ ದಾಖಲು ಮಾಡ್ಕೊಳ್ತಾ ಇಲ್ಲ. ಯಾಕೆ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಸಹಜವಾಗಿ ಪ್ರಶ್ನೆ ಬರೋದಂತೂ ಗ್ಯಾರಂಟಿ. ಹಾಗಾಗಿ ಎಲ್ಲೋ ಒಂದು ಕಡೆ ನಾರಾ ಭರತ್ ರೆಡ್ಡಿಗೆ ಪೊಲೀಸ್ನವರು ಸಪೋರ್ಟ್ ಮಾಡ್ತಿದ್ದಾರಾ? ಆ ಸಾಧ್ಯತೆಗಳಿದ್ಯಾ? ಸುಕನ್ಯಾ, ಇಲ್ಲಿ ಯಾಕಂತಂದ್ರೆ ಇವತ್ತು ಸಹಜವಾಗಿ ವಿರೋಧ ಪಕ್ಷಗಳು ಮತ್ತು ಇದನ್ನ ಒಂದು ಈ ಗಲಾಟೆ ನಡೆದಂತ ಸಂದರ್ಭದಲ್ಲಿ ಒಂದು ಹ್ಯೂಮನ್ ಟೆಂಡೆನ್ಸಿ, ಜನರ ಒಂದು ಆಲೋಚನಾ ಕ್ರಮಗಳು ಇದೇ ರೀತಿಯಲ್ಲಿ ಇರ್ತದೆ. ಯಾಕಂದ್ರೆ ಆಡಳಿತ ಪಕ್ಷದ
ಪರವಾಗಿ ಇಲ್ಲಿನ ಒಂದು ಆಡಳಿತ ಯಂತ್ರ ಕಾರ್ಯನಿರ್ವಹಿಸುತ್ತೆ ಅಂತಕ್ಕಂಥದ್ದು ಅದು ಮೇಲ್ನೋಟಕ್ಕೆ ಕಂಡು ಬರ್ತಕ್ಕಂಥ ಒಂದು ಸತ್ಯ. ಆದ್ರೆ ಇದೀಗ ಏನು ಜನಾರ್ದನ್ ರೆಡ್ಡಿ ಅವರು ಕೂಡ ಇದನ್ನೇ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಇವತ್ತು ಸರ್ಕಾರ ಇದೆ, ಅವನು ಶಾಸಕರಿದ್ದಾರೆ, ನಮ್ಮಗಳ ಮೇಲೆ 3ರಿಂದ 4 ಕಂಪ್ಲೇಂಟ್ ದೂರುಗಳನ್ನ ದಾಖಲು ಮಾಡಿದ್ದಾರೆ, ನಮ್ಗಳನ್ನ A1 ಆರೋಪಿಗಳನ್ನಾಗಿ ನಮ್ಮನ್ನ ಮತ್ತೆ ಶ್ರೀರಾಮುಲು ಅವರನ್ನ, ಸೋಮಶೇಖರ್ ರೆಡ್ಡಿ ಅವರನ್ನ ಮಾಡಿದ್ದಾರೆ. ಆದ್ರೆ ನಗರ ಶಾಸಕ ನಾರಾ ಭರತ್ ರೆಡ್ಡಿ, ಅಡಿಷನಲ್ SP ರವಿಕುಮಾರ್ ಹಾಗೆ DYSP ನಂದಕುಮಾರ್ ರೆಡ್ಡಿ ಅವರ ಮೇಲೆ ನಾವು ದೂರನ್ನ ಕೊಟ್ಟಿದೀವಿ. ಅವರ ಕುಮ್ಮಕ್ಕಿನಿಂದನೇ ಇದು ಗಲಾಟೆ ಆಗಿರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತ ಆಡಿಯೋ ರೆಕಾರ್ಡ್ಗಳು ನಮ್ಮ ಬಳಿ ಇವೆ. ನಾವು ಇದನ್ನು ಕೂಡ ನಾವು ನ್ಯಾಯಾಲಯದಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಿರ್ತಕ್ಕಂಥದ್ದು. ಯಾಕಂತಂದ್ರೆ ಅಷ್ಟೊಂದು ದೊಡ್ಡ ಕ್ರೌಡ್ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರು ಒಂದು ಬ್ಯಾರಿಕೇಡಿಂಗ್ ಹಾಕಿ ತಡೆದೇ ಇದ್ರೆ, ಇವರು ಅವ್ರಿಗೆ ಎಸ್ಕಾರ್ಟ್ ಮಾಡ್ಕೊಂಡು ಬರದೇ ಇದ್ದಿದ್ರೆ ಇಷ್ಟು ದೊಡ್ಡ ಮಟ್ಟದ ಗಲಾಟೆ ಫೈರಿಂಗ್ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಅವರ ವಾದ. ಇದಾಗಲೇ ಈ ಒಂದು ನಿಟ್ಟಿನಲ್ಲೇನೆ ನೂತನವಾಗಿ ಬಂದಂತ IGP ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲೇ ಅವರು ಎಲ್ಲಿಂದ ಜನ ಬಂದ್ರು, ಹೇಗೆ ಬಂದ್ರು ಅಂತ ಮಾಹಿತಿ ಪಡ್ಕೊಂಡು ಅಧಿಕಾರಿಗಳನ್ನ ಅವರು ತರಾಟೆಗೆ ತೆಗೆದುಕೊಂಡ್ರು. ಯಾಕಂತಂದ್ರೆ ಅಷ್ಟು ದೊಡ್ಡ ಯೂಜ್ ಮಾಬ್ ಕ್ರೌಡ್ ಬರತಕ್ಕಂಥ ಸಂದರ್ಭದಲ್ಲಿ ನೀವು ಯಾಕೆ ಬ್ಯಾರಿಕೇಡಿಂಗ್ ಮಾಡಿಲ್ಲ ಅನ್ನತಕ್ಕಂಥ ಪ್ರಶ್ನೆನೂ ಕೂಡ ಅವ್ರು ಕೇಳಿರ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಅವರಿಗೆ ಪುಷ್ಟಿ ಕೊಟ್ಟಂತಾಗಿದೆ. ಸುಕನ್ಯಾ, ಧನ್ಯವಾದಗಳು ನಾಗರಾಜ್ ಹೆಚ್ಚಿನ ಮಾಹಿತಿಗಾಗಿ. ಬಳ್ಳಾರಿ ಗಲಭೆ ಪ್ರಕರಣ ಇದೀಗ ದಿನಕ್ಕೊಂದು ತಿರುವನ್ನ ಕೂಡ ಪಡೆದುಕೊಳ್ತಾ ಇದೆ. ಇದೀಗ ಪೊಲೀಸರ ವಿರುದ್ಧವೇ ಜನಾರ್ದನ್ ರೆಡ್ಡಿ ಆರೋಪವನ್ನ ಕೂಡ ಮಾಡ್ತಿದ್ದಾರೆ. ನೇರವಾಗಿ ಗಲಭೆಗೆ ಕಾರಣ ಅಧಿಕಾರಿಗಳು ಅಂತ ಹೇಳಲಾಗ್ತಾ ಇರುವಂತದ್ದು. ಜನಾರ್ದನ್ ರೆಡ್ಡಿ ಈ ರೀತಿಯಾಗಿ ಆರೋಪವನ್ನ ಮಾಡ್ತಿದ್ದಾರೆ. ಯಾಕಂತಂದ್ರೆ ಇವ್ರೇನಾದ್ರೂ ಕೇಸ್ನ ಕೊಟ್ರೆ, ದೂರನ್ನ ಕೊಟ್ರೆ ಅದನ್ನ ಕೇಸಾಗಿ ಕನ್ವರ್ಟ್ ಮಾಡ್ತಾ ಇಲ್ಲ, ಕೇಸನ್ನ ಮಾಡ್ಕೊಳ್ತಾ ಇಲ್ಲ, ಅವರ ವಿರುದ್ಧ FIR ಅನ್ನ ಆಗ್ತಾ ಇಲ್ಲ ಅಂತ ದೂರ್ತಾ ಇದ್ದಾರೆ.